ಫ್ರೆಂಡ್ಸ್ ನೋಡಿ, ಇವತ್ತು ಫೇಸ್ಬುಕ್ದಲ್ಲಿ ನಿಮ್ಮ ಒಂದು ಪೇಜನ್ನು ಓಪನ್ ಮಾಡಿ ಆರಾಮಾಗಿ ನೀವು ದುಡ್ಡು ಕಳಿಸ್ಬೋದು. ಹಾಗಾದರೆ ಹೇಗೆ, ಯಾವ ರೀತಿ ಅದು ಪ್ರೊಸೆಸ್ ಏನು ನೋಡಿ. ಈ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ದಲ್ಲಿ ಈ ಮೂರು ಪ್ಲ್ಯಾಟ್ಫಾರ್ಮ್ದಲ್ಲೂ ಕೂಡ ನೀವು ದುಡ್ಡು ಹಣವನ್ನು ಗಳಿಸ್ಬೋದು. ಬಟ್ ಫೇಸ್ಬುಕ್ದಲ್ಲಿ ತುಂಬ ಈಸಿಯಾಗಿ ಕೊಟ್ಬಿಟ್ಟಿದ್ದಾನೆ ನೋಡಿ. ನಿಮ್ಮ ಪ್ರತಿಯೊಬ್ಬರದ್ದು ಕೂಡ ಫೇಸ್ಬುಕ್ದಲ್ಲಿ ಪ್ರೊಫೈಲ್ ಇದ್ದೇ ಇರುತ್ತೆ. ಈ ಪ್ರೊಫೈಲ್ ಒಳಗಡೆ ನಿಮ್ಮ ಒಂದು ಓನ್ ಪ್ರೊಫೈಲಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ಬೋದು. ಓಪನ್ ಮಾಡಿ ಆರಾಮಾಗಿ ನೀವು ದುಡ್ಡು ಗಳಿಸ್ಬೋದು. ಬಟ್ ಈ ಫೇಸ್ಬುಕ್ ಪೇಜಲ್ಲಿ ಹಣವನ್ನು ಗಳಿಸ್ಬೇಕಾದ್ರೆ ಮೇಯ್ನ್ ಇಂಪಾರ್ಟೆಂಟ್ ಕೆಲವೊಂದು ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಈ ಕೆಲವೊಂದು ನಿಯಮಗಳನ್ನು ಫಾಲೋಅಪ್ ಮಾಡಬೇಕಾಗತ್ತೆ. ಹಾಗಾದರೆ ಈ ಒಂದು ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ಮೇಲೆ ನೀವು ಕಡ್ಡಾಯವಾಗಿ ಏನು ಮಾಡಬೇಕು ಅಂದರೆ, ಪರ್ ಡೇ ಅಂದರೆ ದಿನಕ್ಕೆ 2 ರಿಂದ 3 ವಿಡಿಯೋಸ್ಗಳನ್ನು ಹಾಕ್ತಾ ಇರಬೇಕಾಗುತ್ತೆ. ಹಾಗಾದರೆ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ವಿಡಿಯೋಸ್ಗಳು ಹೇಗಿರಬೇಕು, ಯಾವ ರೀತಿ ವಿಡಿಯೋಸ್ಗಳನ್ನು ಹಾಕಬೇಕು ಅಂದರೆ, ನಿಮ್ಮ ಓನ್ ಆಗಿರುವಂತಹ ಕಂಟೆಂಟನ್ನು ನೀವು ಹಾಕಬೇಕಾಗತ್ತೆ. ನಿಮ್ಮದೇ ಆದಂಥ ಒರಿಜಿನಲ್ ಕಂಟೆಂಟ್ ಇರಬೇಕಾಗತ್ತೆ. ಮತ್ತು ನಿಮ್ಮದೇ ಆದಂತಹ ಒಂದು ಓನ್ ಆಗಿ ರೀಲ್ಸ್ ಮತ್ತು ಫೇಸ್ ಟು ಫೇಸ್ ವಿಡಿಯೋಸ್ಗಳನ್ನು ಹಾಕುವುದರಿಂದ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮಾನಿಟೈಜೇಷನ್ಗೆ ಅಪ್ಲೈಗೆ ಆಗುತ್ತೆ. ಹಾಗಾದರೆ ನೋಡಿಲಿ, ನಿಮಗೆ ಹೊಸ್ದಾಗಿ ಏನಪ್ಪ ಅಂದರೆ, ಈ ಫೇಸ್ಬುಕ್ ಪೇಜ್ದಲ್ಲಿ ಏನು ಕೊಟ್ಟಿದ್ದಾನಂದರೆ, ಯಾವಾಗ ನೀವು ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿದರೆ, ನೀವು ಕ್ರಿಯೇಟ್ ಮಾಡಿದರೆ, ನಿಮಗೆ ಅವಕಾಶ ಇರೋದು 28 ಡೇಸಲ್ಲಿ ಅವಕಾಶ ಇರುತ್ತೆ. 28 ದಿನಗಳ ಒಳಗಡೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ನೀವು ಆರಾಮಾಗಿ ಏನು ಮಾಡ್ಕೊಳ್ಬೋದು, ಮಾನಿಟೈಜೇಷನ್ ಮಾಡ್ಕೊಳ್ಬೋದು. ಅಂದರೆ ಈ ಮಾನಿಟೈಜೇಷನ್ ಅಪ್ಲೈ ಆಗಬೇಕು ಅಂದರೆ ನಿಮ್ಮ ವಿಡಿಯೋಸ್ಗಳು ಕಂಟೆಂಟ್ ಒರಿಜಿನಲ್ ಆಗಿರಬೇಕು, ನಿಮ್ಮ ಒರಿಜಿನಲ್ ವಿಡಿಯೋ ಇರಬೇಕು, ನಿಮ್ಮ ಒರಿಜಿನಲ್ ಸೌಂಡ್ ಇರಬೇಕು, ವಾಯ್ಸ್ ಇರಬೇಕಾಗುತ್ತೆ. ಮತ್ತು ಫರ್ ಡೇ ಎನಿ ಟೈಮ್ 2 ಅಥವಾ 3 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ನೀವು ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟಾಗಿ ತುಂಬ ಟ್ರಿಕ್ ಇರುವಂತಹ ವಿಡಿಯೋನನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ನೋಡಿ. ಮೊದಲು ಈ ಮಾನಿಟೈಜೇಷನ್ ಅಪ್ಲೈ ಹೇಗಾಗುತ್ತೆ ಅಂದರೆ, ನೀವು ಯಾವುದೇ ಕಾರಣಕ್ಕಾಗಿ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ ಯೂಟ್ಯೂಬ್ ಆಗಲಿ, ಈ 2 ಪ್ಲ್ಯಾಟ್ಫಾರ್ಮ್ದಲ್ಲಿರುವಂತಹ ಒಂದು ವಿಡಿಯೋಸ್ಗಳನ್ನು ಕಟ್ ಮಾಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಫೇಸ್ಬುಕ್ದಲ್ಲಿ ಹಾಕಬಾರ್ದು. ಅದು ಯಾವುದೇ ಕಾರಣಕ್ಕೂ ಓಡೋದಿಲ್ಲ, ಮಾನಿಟೈಜೇಷನ್ ಕೂಡ ಆಗೋದಿಲ್ಲ. ಹಾಗಾಗಿ ನಿಮ್ಮದೇ ಆದಂಥ ಓನ್ ಇದ್ದರೆ ನಿಮ್ಮ ಒಂದು ಪೇಜ್ ಏನಾಗುತ್ತೆ, ಮಾನಿಟೈಜೇಷನ್ ಆಗುತ್ತೆ. ಮತ್ತು ನೀವು ಗೂಗಲಲ್ಲಿ ಮತ್ತು ನೀವು ಯಾವುದೇ ಪಿಕ್ಚರಲ್ಲಿರುವಂತಹ ಒಂದು ಮೂವಿ ಕ್ಲಿಪ್ಗಳನ್ನು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ವ್ಯೂಸ್ ಆಗುತ್ತೆ, ಬಟ್ ನಿಮ್ಮ ಮಾನಿಟೈಜೇಷನ್ ಅಪ್ಲೈ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಪೇಜ್ ಮಾನಿಟೈಜೇಷನ್ ಆಗಬೇಕಂದ್ರೆ ನಿಮ್ಮದೇ ಆದಂಥ ಒರಿಜಿನಲ್ ವಿಡಿಯೋ ಹಾಕ್ರಿ, ಫೇಸ್ ಟು ಫೇಸ್ ಹಾಕ್ರಿ, ಜೊತೆಗೆ ಯಾವುದೇ ರೀತಿ ಇನ್ನೊಂದು ವಿಡಿಯೋಗಳನ್ನು ಕಾಪಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.